ಛತ್ರಪತಿ ಶಿವಾಜಿ ಮಹಾರಾಜರ ಜನತಾ ಸಂಘದ ವತಿಯಿಂದ ಮಿರ್ಜಾಪುರ ಕೆ ಗ್ರಾಮದಲ್ಲಿ ಇದೇ 27ನೇ ತಾರೀಕಿನಂದು ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನತಾ ಸಂಘದ ಅಧ್ಯಕ್ಷ ಸಂದೀಪ್ ಪಾಟೀಲ್ ತಿಳಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಿರ್ಜಾಪುರ ಕೆ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ, ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳ್ ಅವರು ಮೂರ್ತಿ ಉದ್ಘಾಟನೆಗೆ ಆಗಮಿಸಲಿದ್ದಾರೆ. ಆದ್ದರಿಂದ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದರು. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ನನ್ನ ಹೆಸರು ಸಂದೀಪ್. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಉದ್ಘಾಟನೆ ಕಾರ್ಯಕ್ರಮ 27ನೇ ತಾರೀಕು ಮಿರ್ಜಾಪುರ ಕೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಕಾರಣ ಎಲ್ಲ ಪತ್ರಿಕೆಯಲ್ಲಿ ಎಲ್ಲರನ್ನೂ ಬರಬೇಕಂತಂದು ವಿನಂತಿಸುತ್ತಿದ್ದೀವಿ ಮತ್ತು ಎಲ್ಲ ಸಮಾಜದವರು ಬರಬೇಕಂತ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಎಲ್ಲ ಶಾಸಕರುಗಳನ್ನು ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲರನ್ನೂ ಪತ್ರಿಕಾ ಘೋಷಣೆಯಿಂದ ಅವರಿಗೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀವಿ. ಯಾರು ಸರ್ 5,000 to 6,000 ತನಕ ಜನ ಸರ್. ಗೆಸ್ಟ್ ಯತ್ನಾಳ್ ಸಾಬರು ಅಂತಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಬರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಚೀಫ್ ಗೆಸ್ಟ್ ಆಗಿ ಕೆ ಎಸ್ ಈಶ್ವರಪ್ಪ ಅವರು ಹೊಂಟಿದ್ದಾರೆ.